ವಿವೋ ವಿ60 ಈ ಫೋನ್ನ ಕಳೆದ ಕೆಲವು ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡಿ ಫುಲ್ ಡೀಟೇಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಫೋನ್ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಫೋನ್ ಪರ್ಫೆಕ್ಟ್ ಆಗಿದೆಯಾ, 40,000 ಈ ಫೋನ್ ಮೇಲೆ ಖರ್ಚು ಮಾಡಬೇಕಾ ಬೇಡವಾ ಎಲ್ಲನೂ ಹೇಳ್ತೀನಿ. ಹಾಗೆ ಈ ಫೋನ್ನ ರಿವ್ಯೂಗೆ ವಿವೋ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಬೇರೆ ಬೇರೆ ಆಫರ್ಸ್ಗಳನ್ನ ಮತ್ತೆ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಈ ಫೋನ್ ನ ಬಾಕ್ಸ್ ನಮ್ಮ ಹತ್ರ ಇಲ್ಲ. ಆದ್ರೆ ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. 90 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ, ಬ್ಯಾಕ್ ಕವರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಪಾಲಿಕಾರ್ಬನೇಟ್ ಫ್ರೇಮ್ ಸಿಗುತ್ತೆ, ಗ್ಲಾಸ್ ಬ್ಯಾಕ್ ಇದೆ. ಇದು 3 ಕಲರ್ ಅಲ್ಲಿ ಸಿಗುತ್ತೆ: ಮೂನ್ ಲೈಟ್ ಬ್ಲೂ, ಮಿಸ್ಟ್ ಗ್ರೇ ಹಾಗೆ ಆಸ್ಪಿಷಿಯಸ್ ಗೋಲ್ಡ್. ಈಗ ನಮ್ಮ ಹತ್ರ ಈ ಮೂನ್ ಲೈಟ್ ಬ್ಲೂ ಇದೆ. ಇದರ ಡಿಸೈನ್ ಸ್ವಲ್ಪ ಜನರಿಗೆ ಇಷ್ಟ ಆಗ್ಬೋದು, ಇನ್ನು ಸ್ವಲ್ಪ ಜನರಿಗೆ ಇಷ್ಟ ಆಗದೇನೂ ಇರ್ಬೋದು. ಪರ್ಸ್ನಲಿ ನನಗೆ ಇದು ಇಷ್ಟ ಆಗಿಲ್ಲ, ಯಾಕಂದ್ರೆ ಇದು ಓವರ್ ಡಿಸೈನ್ ಆಯ್ತು. ಇದು ಮಾರ್ಬಲ್ ಡಿಸೈನ್ ಆಗಿದೆ. ಇನ್ನು ಉಳಿದ ಕಲರ್ಸ್ ಅಲ್ಲಿ ಸಿಂಪಲ್ ಡಿಸೈನ್ ಸಿಗುತ್ತೆ. ನೀವೇನಾದ್ರೂ ಈ ಫೋನ್ ತಗೊಂಡ್ರೆ ಈ ಕಲರ್ ಅಲ್ಲಿ ತಗೋಬೇಡಿ. ಆದ್ರೆ ಇದರಲ್ಲಿ ಇರೋ ಪ್ಯಾಟರ್ನ್ ಬೇರೆ ಯಾವುದೇ ಫೋನ್ ಅಲ್ಲಿ ಸಿಗೋದಿಲ್ಲ. ಎಲ್ಲಾ ಫೋನ್ಸ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ. ಇದು ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಬರುತ್ತೆ. ಆದ್ರೆ ಇದ್ರ ಗ್ರಿಪ್ ಚೆನ್ನಾಗಿಲ್ಲ, ಕೈಯಿಂದ ಜಾರುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಹಾಗೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಪರ್ಚಸ್ ಏನು ಬೀಳೋದಿಲ್ಲ. ಹಾಗೆ ಇದರ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಚೆನ್ನಾಗಿದೆ, ಆದ್ರೆ ಇದು ಸ್ವಲ್ಪ ದಪ್ಪ ಇದೆ. ನೀವೇನಾದ್ರೂ ಈ ಫೋನ್ ನ ಕೆಳಗೆ ಇಟ್ರೆ ಫಸ್ಟ್ ಕ್ಯಾಮ್ರಾನೇ ಟಚ್ ಆಗುತ್ತೆ. ಇದರ ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಹಾಗೆ ಸ್ವಲ್ಪ ಮಟ್ಟಿಗೆ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಕವರ್ ಆಗುತ್ತೆ. ಹಾಗೆ ಇದರ ಡಿಸೈನ್ ವಿವೋ X200 FE ತರನೇ ಸೇಮ್ ಇದೆ. ಅದು ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 192 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.0 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ 6500 mAh ಬ್ಯಾಟರಿ ಇದ್ರೂ ಇದು ಜಾಸ್ತಿ ಭಾರ, ಜಾಸ್ತಿ ದಪ್ಪ ಇಲ್ಲ. ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, ಮೈಕ್ರೋಫೋನ್ ಇದೆ, USB ಟೈಪ್ ಸಿ ಪೋರ್ಟ್ ಸಿಗುತ್ತೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಇದೆ. ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, IR ಬ್ಲಾಸ್ಟರ್ ಸಿಗುತ್ತೆ, ಸ್ಪೀಕರ್ ಗ್ರಿಲ್ ಇದೆ. ಹಾಗೆ ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಈ ಸ್ಪೀಕರ್ ಲೌಡ್ ಹಾಗೆ ಕ್ಲಿಯರ್ ಆಗಿದೆ, ಬೇಸ್ ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪೀಕರ್ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ಇದಕ್ಕೆ IP68, IP69 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಜೊತೆಗೆ ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು, ಫೋನ್ಗೆ ಏನೂ ಆಗೋದಿಲ್ಲ. ಜೊತೆಗೆ ನಾವು ಇದರಲ್ಲಿ ಅಂಡರ್ ವಾಟರ್ ಫೋಟೋಸ್ ಹಾಗೆ ವಿಡಿಯೋಸ್ನ ಕೂಡ ತೆಗಿಬಹುದು. ನಾವು ಸಹ ವಿಡಿಯೋಸ್ ಹಾಗೆ ಫೋಟೋಸ್ನ ತೆಗೆದಿದ್ದೀವಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ನೋಡಿ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.77 ಇಂಚಸ್ 1.5K ರೆಸಲ್ಯೂಷನ್ ಅಮೆಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದೆ. ಇದು ಫುಲ್ ಕರ್ವ್ ಡಿಸ್ಪ್ಲೇ ಆಗಿಲ್ಲ. ನೋಡಕ್ಕೆ ಫ್ಲಾಟ್ ಡಿಸ್ಪ್ಲೇ ತರನೇ ಕಾಣಿಸುತ್ತೆ, ಆದ್ರೆ ಯೂಸ್ ಮಾಡುವಾಗ ಕರ್ವ್ ಡಿಸ್ಪ್ಲೇ ಅಂತ ಫೀಲ್ ಆಗುತ್ತೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಇದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ, ಮತ್ತೆ 5000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇದನ್ನ ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಯೂಸ್ ಮಾಡಬಹುದು. ಜೊತೆಗೆ ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ಇದರ ವಿಸಿಬಿಲಿಟಿ ಚೆನ್ನಾಗಿದೆ. ಔಟ್ಡೋರ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಿದೀವಿ, ಡಿಸ್ಪ್ಲೇ ವಿಸಿಬಲ್ ಆಗಿದೆ. ಹಾಗೆ ಇದರಲ್ಲಿ PWM ಡಿಮ್ಮಿಂಗ್ ಸಿಗುತ್ತೆ. ನೈಟ್ ಆರ್ ಡಾರ್ಕ್ ರೂಮ್ ಅಲ್ಲಿ ಯೂಸ್ ಮಾಡಬಹುದು. ಫ್ಲಿಕರಿಂಗ್ ಇಶ್ಯೂಸ್ ಏನು ಬರೋದಿಲ್ಲ, ಕಣ್ಗಳು ಸಹ ಉರಿಯೋದಿಲ್ಲ. ಈ ಡಿಸ್ಪ್ಲೇ HDR10+ ಗೆ ಸಪೋರ್ಟ್ ಮಾಡುತ್ತೆ. ನೀವು ನೆಟ್ಫ್ಲಿಕ್ಸ್ ನೋಡ್ತೀರಾ ಅಂತಂದ್ರೆ ಅದರಲ್ಲಿನೂ ನಿಮಗೆ HDR10 ಸಪೋರ್ಟ್ ಸಿಗುತ್ತೆ. ಹಾಗೆ ಯೂಟ್ಯೂಬ್ ನಲ್ಲೂ 4K HDR ವಿಡಿಯೋ 60 FPS ಸಪೋರ್ಟ್ ಅಲ್ಲಿ ಪ್ಲೇ ಆಗುತ್ತೆ. ಓವರ್ ಆಲ್ ಈ ಫೋನ್ ಅಲ್ಲಿ ನೋಡಿದ ಎಲ್ಲ ವಿಡಿಯೋಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ, ಡೀಪ್ ಬ್ಲಾಕ್ಸ್ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ.
HDR ವಿಡಿಯೋ ಪ್ರೊಸೆಸಿಂಗ್ ಕೂಡ ಇದು ಚೆನ್ನಾಗಿ ಮಾಡುತ್ತೆ. ಈ ಡಿಸ್ಪ್ಲೇಲಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ HDR ಕಂಟೆಂಟ್ ನೆಟ್ಫ್ಲಿಕ್ಸ್ ನೋಡ್ತಾ ಇದ್ರೆ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಡಿಸ್ಪ್ಲೇ ತುಂಬಾ ಬ್ರೈಟ್ ಇದೆ, ವಿವಿಂಗ್ ಆಂಗಲ್ಸ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಈ ಫೋನ್ ನ ಬೆಸಲ್ಸ್ ಕಡಿಮೆ ಇದೆ, ಆದ್ರೆ ಸಿಮೆಟ್ರಿಕಲ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರ ಸೈಡ್ ಬೆಸಲ್ಸ್, ಇದರ ಟಾಪ್ ಬೆಸಲ್ಸ್, ಇದರ ಚಿನ್ ಕೂಡ ಕಡಿಮೆ ಇದೆ. ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದರಿಂದ ಈ ಡಿಸ್ಪ್ಲೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇದಕ್ಕೆ ಡೈಮಂಡ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಈ ಫೋನ್ ಅಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಕ್ವಿಕ್ಲಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಇದರ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿದೆ, ವೈಬ್ರೇಷನ್ ಫೀಲ್ ಆಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಲಾಸ್ಟ್ 3 ಇಯರ್ಸ್ ಇಂದ ಒಂದೇ ಪ್ರೊಸೆಸರ್ ಕೊಡ್ತಾ ಇದ್ರು, ಆದ್ರೆ ಈ ಸರಿ ಇದನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಇದರಲ್ಲಿ LPDDR4X ರ್ಯಾಮ್ ಇದೆ, ಹಾಗೆ UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ತುಂಬಾ ಕಡಿಮೆ ಆಯ್ತು. 30,000 ಇಂದ 35,000 ಫೋನ್ಸ್ಗಳಲ್ಲಿ LPDDR5X ರ್ಯಾಮ್ ಮತ್ತೆ UFS 4.0 ಸ್ಟೋರೇಜ್ ಸಿಗುತ್ತೆ. ಆದ್ರೆ ಈ ಫೋನ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಇದೊಂದು ಇಷ್ಟ ಆಗಿಲ್ಲ ನನಗೆ. ಆದ್ರೆ ಇದರಲ್ಲಿ 84,261 UFS ಇದೆ, ಇದು ತುಂಬಾ ಕಡಿಮೆ ಆಯ್ತು. ನಾನು ರೀಸೆಂಟ್ಲಿ ವಿವೋ T4 ನ ಅನ್ಬಾಕ್ಸಿಂಗ್ ಮಾಡಿದೆ. ಆ ಫೋನ್ ಅಲ್ಲಿ 90,000 ಪ್ಲಸ್ UFS ಸ್ಕೋರ್ ಇತ್ತು. ಇದು ಅಂಡರ್ 18,000 ಗೆ ಸಿಗುತ್ತೆ. ಇದು 35,000ಗೆ ಸಿಗುತ್ತೆ. UFS ಸ್ಕೋರ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಹಾಗೆ ಇದರಲ್ಲಿ 9,69,000 ಅಂತೂ ಸ್ಕೋರ್ ಇದೆ. ಅಂತೂ ಸ್ಕೋರ್ ಕೂಡ ಕಡಿಮೆ ಆಯಿತು, ಇನ್ನು ಜಾಸ್ತಿ ಬರಬೇಕಿತ್ತು. ಹಾಗೆ 94% CPU ಥ್ರಾಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ. ಜೊತೆಗೆ ವೈಲ್ಡ್ ಲೈಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟ್ ಕೂಡ ಮಾಡಿದ್ವಿ, 70.6% ಸ್ಟೆಬಿಲಿಟಿ ಬಂತು. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 30 ಡಿಗ್ರಿ ಸೆಲ್ಸಿಯಸ್ ಇಂದ 45 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಈ ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ, ಆದ್ರೆ ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ. ಹಾಗೆ 29% ಇಂದ 21% ವರೆಗೂ ಬ್ಯಾಟರಿ ಡ್ರೈನ್ ಆಯ್ತು. ಇದು ಜಾಸ್ತಿ ಬ್ಯಾಟರಿ ಡ್ರೈನ್ ಆಗ್ತಾ ಇಲ್ಲ. ಇದರ ಬ್ಯಾಟರಿ ಬ್ಯಾಕಪ್ ಎಕ್ಸಲೆಂಟ್ ಆಗಿದೆ. ಜಸ್ಟ್ 8% ಬ್ಯಾಟರಿ ಡ್ರೈನ್ ಆಯ್ತು ಅಷ್ಟೇ. ನೆಕ್ಸ್ಟ್ ಇದರ ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಹಾಗೆ ಅಲ್ಟ್ರಾ HDR ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. 90 FPS ಮುಂದೆ ಅಪ್ಡೇಟ್ಸ್ ಅಲ್ಲಿ ಸಿಗಬಹುದು. COD ಅಲ್ಲಿ ಅಲ್ಟ್ರಾ FPS ಸಪೋರ್ಟ್ ಸಿಗುತ್ತೆ. ಇದರ ಗೈರೋ ಸೆನ್ಸರ್ ಲ್ಯಾಗ್ ಇಲ್ಲದೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾವು ಇದರಲ್ಲಿ ಸ್ವಲ್ಪ ಗೇಮ್ಸ್ ಆಡಿದ್ವಿ. ಇದರ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಆಗಿಲ್ಲ, ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಆದ್ರೆ ನಿಮ್ಗೆ ಗೇಮಿಂಗ್ಗೋಸ್ಕರ ಫೋನ್ ಬೇಕು ಅಂತಂದ್ರೆ ಈ ಫೋನ್ ನ ತಗೋಬೇಡಿ, ಬದಲಿಗೆ IQ ಆ ಪೋಕೋ ಫೋನ್ ತಗೊಳ್ಳಿ. ಇದು ಬೇಡ, ಯಾಕಂದ್ರೆ ಇದು ಗೇಮಿಂಗ್ ಟಾರ್ಗೆಟೆಡ್ ಫೋನ್ ಅಲ್ಲ, ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿದೆ. ಗೇಮ್ಸ್ ಆಡೋದಕ್ಕೆ ಫೋನ್ ಬೇಕು ಅಂತಂದ್ರೆ ಗೇಮಿಂಗ್ ಫೋನ್ ಕಡೆ ಹೋಗಿ. ಆದ್ರೆ ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೆ ಗೇಮ್ಸ್ ಆಡುವಾಗ ಫೋನ್ 41 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಇದರಲ್ಲಿ ಹೀಟಿಂಗ್ ಇಶ್ಯೂಸ್ ಇಲ್ಲ, ಅಂದ್ರೆ ಇದರಲ್ಲಿ ಕೂಲಿಂಗ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಓವರ್ ಆಲ್ ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆದ್ರೆ ನೀವು ಜಾಸ್ತಿ ಗೇಮ್ಸ್ ಆಡ್ತೀರಾ ಅಂತಂದ್ರೆ ಗೇಮಿಂಗ್ ಫೋನ್ ಕಡೆ ಹೋಗಿ. ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ತುಂಬಾ ಜನ ಈ ಫೋನ್ ನ ಕ್ಯಾಮ್ರಾಗೋಸ್ಕರನೇ ತಗೊಂತಾರೆ. ಆದ್ರೆ ಇದರಲ್ಲಿ ಕೆಲವು ವಿಷಯಗಳನ್ನ ನಿಮ್ಗೆ ಗೊತ್ತಿರಬೇಕು. ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಝೀಸ್ ಮೇನ್ ಕ್ಯಾಮೆರಾ ಇದೆ. 50 ಮೆಗಾ ಪಿಕ್ಸೆಲ್ ಝೀಸ್ ಟೆಲಿಫೋಟೋ ಸಿಗುತ್ತೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಇದೆ. ಮೊದಲು ನೀವು ಈ 3 ಫೋಟೋಗಳನ್ನ ಸೈಡ್ ಬೈ ಸೈಡ್ ನೋಡಿ. ಫೋಟೋಸ್ ಅಲ್ಲಿ ಕಲರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಇಂದ ಹಿಡಿದು ಟೆಲಿಫೋಟೋವರೆಗೂ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. HDR ಪ್ರೊಸೆಸಿಂಗ್ ಚೆನ್ನಾಗಿ ಮಾಡುತ್ತೆ. ಆದ್ರೆ ಅಲ್ಟ್ರಾ ವೈಡ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಕಡಿಮೆ ಆಯ್ತು. ಫೋಟೋಸ್ ತೆಗೆದ್ಮೇಲೆ ಫೋಟೋ ಝೂಮ್ ಮಾಡಿದ್ರೆ ಡೀಟೇಲ್ಸ್ ಕಾಣಿಸೋದಿಲ್ಲ. ಆದ್ರೆ ಟೆಲಿಫೋಟೋ ಅಲ್ಲಿ ತೆಗೆದ ಫೋಟೋಸ್ ನ ಝೂಮ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಡೇ ಟೈಮ್ ಅಲ್ಲಿ ಅಲ್ಟ್ರಾ ವೈಡ್ ಫೋಟೋಸ್ ಚೆನ್ನಾಗಿ ಬರುತ್ತೆ. 1x ಹಾಗೆ 10x ಝೂಮ್ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಇದರ ಮೇನ್ ಕ್ಯಾಮೆರಾ ಹಾಗೆ ಟೆಲಿಫೋಟೋ ಎರಡೂ ಕೂಡ ಪರ್ಫೆಕ್ಟ್ ಫೋಟೋಸ್ ನ ತೆಗಿತವೆ. ಇದರಲ್ಲಿ ಟೆಲಿಫೋಟೋ ಕ್ಯಾಮೆರಾ ಇರೋದ್ರಿಂದ 100x ಝೂಮ್ ಮಾಡಬಹುದು. ಝೂಮ್ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 1x ಇಂದ 5x ವರೆಗೂ ಝೂಮ್ ಮಾಡಬಹುದು. ಅಂದ್ರೆ 23mm, 35mm, 50mm, 85mm ಹಾಗೆ 100mm ಝೂಮ್ ಮಾಡಬಹುದು. ಇದರಲ್ಲಿ ಡೀಟೇಲ್ ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ರೆಡಿ ಟು ಪೋಸ್ಟ್ ಫೋಟೋಸ್ ಬರುತ್ತೆ. ಏನು ಎಡಿಟ್ ಮಾಡೋ ಅಗತ್ಯನೇ ಇರೋದಿಲ್ಲ. ಸೋಷಿಯಲ್ ಮೀಡಿಯಾ ರೆಡಿ ಫೋಟೋಸ್ ಇದು ತೆಗೆಯುತ್ತೆ. ಮೇನ್ ಕ್ಯಾಮೆರಾ ಹಾಗೆ ಟೆಲಿಫೋಟೋ ಅಲ್ಲಿ HDR ಪ್ರೊಸೆಸಿಂಗ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಬ್ಲರ್ ಚೆನ್ನಾಗಿ ಮಾಡುತ್ತೆ. ಇದರ ಎಕ್ಸ್ಪೋಜರ್ ಕಂಟ್ರೋಲ್ ಕೂಡ ತುಂಬಾ ಚೆನ್ನಾಗಿದೆ.
ಪೋರ್ಟ್ರೇಟ್ ಮೋಡ್ ಅಲ್ಲಿ ಝೀಸ್ ಬೊಕೆ ಸ್ಟೈಲ್ ಸಿಗುತ್ತೆ. ಇದರಲ್ಲಿ ಝೀಸ್ ಬಯೋಸ್ಟಾರ್, ಝೀಸ್ ಬಿ ಸ್ಪೀಡ್, ಝೀಸ್ ಸೋನಾ, ಝೀಸ್ ಪ್ಲಾನರ್, ಝೀಸ್ ಡಿಸ್ಟ್ರಾಗನ್, ಝೀಸ್ ಸನ್ಫ್ಲವರ್ ಹಾಗೆ ಝೀಸ್ ಸಿನಿಮ್ಯಾಟಿಕ್. ಇದ್ರ ಜೊತೆಗೆ ಸ್ಟ್ರೀಟ್ ಮೋಡ್ ಕೂಡ ಸಿಗುತ್ತೆ. ಇದರಿಂದ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ನ ಚೇಂಜ್ ಮಾಡಬಹುದು. ಇದು ಡೇ ಟೈಮ್ ಅಲ್ಲಿ ಜಾಸ್ತಿ ಯೂಸ್ಫುಲ್ ಇಲ್ಲ, ಆದ್ರೆ ನೈಟ್ ಟೈಮ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಫೋಟೋಸ್ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ AI 4 ಸೀಸನ್ ಆಪ್ಷನ್ ಸಿಗುತ್ತೆ. ನಾನು ಇದನ್ನ ತುಂಬಾ ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡಿತು. ಸ್ಪ್ರಿಂಗ್ ಸೀಸನ್, ಸಮ್ಮರ್ ಸೀಸನ್, ಆಟಮ್ ಸೀಸನ್ ಹಾಗೆ ವಿಂಟರ್ ಸೀಸನ್ ಸಿಗುತ್ತೆ. 4 ಸೀಸನ್ ಸಖತ್ತಾಗಿ ಕಾಣಿಸುತ್ತೆ. ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ಸ್ನೋ ಎಫೆಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಈ 4 ಸೀಸನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ಇದರಿಂದ ನಾನು ತುಂಬಾ ಫೋಟೋಸ್ ನ ಕ್ಲಿಕ್ ಮಾಡಿದ್ದೀನಿ. ಹಾಗೆ ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಬ್ರೈಟ್ ಫೋಟೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ಕಮ್ಮಿ ಆಗೋದಿಲ್ಲ. ಹಾಗೆ ಇದರ ಮೇನ್ ಕ್ಯಾಮ್ರಾ ಹಾಗೆ ಟೆಲಿಫೋಟೋ ಕ್ಯಾಮ್ರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. 60 FPS ಸಪೋರ್ಟ್ ಇಲ್ಲ, ಆದ್ರೆ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ. ಇದರಲ್ಲಿ ಆಟೋ ಫೋಕಸಿಂಗ್ ಸಿಗುತ್ತೆ, ಚೆನ್ನಾಗಿ ಫೋಕಸ್ ಆಗುತ್ತೆ. ಸಡನ್ ಆಗಿ ಕೈ ಅಡ್ಡ ತಂದ್ರೆ ತಕ್ಷಣ ಫೋಕಸ್ ಮಾಡುತ್ತೆ. ಫೋಕಸ್ ಇಶ್ಯೂಸ್ ಇಲ್ಲ ಇದರಲ್ಲಿ. ಎಕ್ಸ್ಪೋಜರ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಓವರ್ ಎಕ್ಸ್ಪೋಜರ್ ಏನು ಮಾಡೋದಿಲ್ಲ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲೂ HDR ಪ್ರೊಸೆಸಿಂಗ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಫೇಸ್ ನ ಸ್ವಲ್ಪ ಸಾಫ್ಟ್ ಮಾಡುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ, ಡೇ ಟೈಮ್ ಸೆಲ್ಫಿ ಚೆನ್ನಾಗಿ ಬರುತ್ತೆ, ಹಾಗೆ ಪೋರ್ಟ್ರೇಟ್ ಸೆಲ್ಫಿ ಕೂಡ ಚೆನ್ನಾಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಹ್ಯೂಮನ್ಸ್ ನ ಚೆನ್ನಾಗಿ ಇದು ಫೋಕಸ್ ಮಾಡುತ್ತೆ. ಇದರ ಸೆಲ್ಫಿ ಕ್ಯಾಮೆರಾ ಬಜೆಟ್ ಅಕಾರ್ಡಿಂಗ್ ತುಂಬಾ ಚೆನ್ನಾಗಿದೆ. ಆದ್ರೆ ವಿಡಿಯೋ ಕಡೆ ಬಂದ್ರೆ ಇದರ ಫ್ರಂಟ್ ಕ್ಯಾಮೆರಾ ಇಂದನೂ 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಆದ್ರೆ ಇದರ ಫುಟೇಜ್ ಅಷ್ಟು ಸ್ಟೇಬಲ್ ಆಗಿಲ್ಲ, ಸ್ವಲ್ಪ ಅನ್ಸ್ಟೇಬಲ್ ಆಗಿದೆ. ಆದ್ರೆ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್, ಕಲರ್ಸ್, ಎಕ್ಸ್ಪೋಜರ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪರ್ಸನಲಿ ನನ್ಗೆ ಇಷ್ಟ ಆಯ್ತು. ಇದರ ಮೇನ್ ಕ್ಯಾಮೆರಾ ಮತ್ತೆ ಟೆಲಿಫೋಟೋ ಕ್ಯಾಮೆರಾ ಚೆನ್ನಾಗಿದೆ, ಆದ್ರೆ ಇದರ ಅಲ್ಟ್ರಾ ವೈಡ್ ಕ್ಯಾಮೆರಾ ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಇದರ ಫ್ರಂಟ್ ಕ್ಯಾಮೆರಾ ಇಂದ ವಿಡಿಯೋ ಸ್ಟೇಬಲ್ ಆಗಿಲ್ಲ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6500 mAh ಮ್ಯಾಸಿವ್ ಬ್ಯಾಟರಿ ಇದೆ. ಜೊತೆಗೆ 90 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 0 to 100% 56 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ ಇದು ಈಸಿಲಿ 9 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ ಈ ಫೋನ್ ಈಸಿಲಿ 1.5 ದಿನದಿಂದ 2 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 5G ಪ್ಲಸ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ವೈಫೈ 7 ಇದೆ, IR ಬ್ಲಾಸ್ಟರ್ ಕೂಡ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ 5.4 ಇದೆ. ಓವರ್ ಆಲ್ ಇದರ ನೆಟ್ವರ್ಕ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಫನ್ ಟಚ್ OS 15 ಅಲ್ಲಿ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ಅಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಗಳು ಬರುತ್ತೆ, ಅವುಗಳನ್ನ ಈಸಿಲಿ ಅನ್ಇನ್ಸ್ಟಾಲ್ ಮಾಡಬಹುದು. ಜೊತೆಗೆ ಇದರಲ್ಲಿ ವಿ ಸ್ಟೋರ್ ಆಪ್ಸ್ ನ ನೋಟಿಫಿಕೇಶನ್ ತುಂಬಾನೇ ಬರುತ್ತೆ. ನೋಟಿಫಿಕೇಶನ್ ಸೆಟ್ಟಿಂಗ್ ಅಲ್ಲಿ ಆಫ್ ಮಾಡಬೇಕು. ಆಮೇಲೆ ನಿಮ್ಗೆ ಈ ಫೋನ್ ಅಲ್ಲಿ ಕ್ಲೀನ್ UI ಹಾಗೆ ಸ್ಮೂತ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ ಆಪ್ಸ್ ಅನಿಮೇಷನ್ ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಯಾವುದೇ ಮೇಜರ್ ಬಗ್ಸ್ ಇಲ್ಲ, ತುಂಬಾ ಸ್ಟೇಬಲ್ ಸಾಫ್ಟ್ವೇರ್ ಸಿಗುತ್ತೆ. ಜೊತೆಗೆ ಅಪ್ಡೇಟ್ಸ್ ಕೂಡ ಟೈಮ್ ಟು ಟೈಮ್ ಸಿಗುತ್ತೆ. ಆದ್ರೆ ಇದು ಸ್ವಲ್ಪ ಜನರಿಗೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಓಲ್ಡ್ UI ಅಂತ ಫೀಲ್ ಆಗುತ್ತೆ. ಇದರ ಕಂಟ್ರೋಲ್ ಪ್ಯಾನಲ್, ಇದರ ಐಕಾನ್ಸ್ ಔಟ್ಡೇಟೆಡ್ ಫೀಲ್ ಸಿಗುತ್ತೆ. ಹಾಗೆ ಲಾಕ್ ಸ್ಕ್ರೀನ್ ನ ಕಸ್ಟಮೈಸೇಷನ್ ಕೂಡ ಬೇಸಿಕ್ ಆಗಿದೆ. ಕೆಲವು ಲೀಕ್ಸ್ ನ ಪ್ರಕಾರ ಇದರಲ್ಲಿ ಒರಿಜಿನ್ OS ಸಿಗುತ್ತೆ ಅಂತ ಇತ್ತು, ಆದ್ರೆ ಇದರಲ್ಲಿ ಫನ್ ಟಚ್ OS 15 ಇದೆ. ಆದ್ರೆ ಆಂಡ್ರಾಯ್ಡ್ 16 ಬಂದಾಗ ಇದರ UI ಚೇಂಜ್ ಆಗ್ಬೋದು. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 4 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM, 128GB ಸ್ಟೋರೇಜ್. ಇದಕ್ಕೆ 36,999 ಆಗುತ್ತೆ. 8GB RAM, 256GB ಸ್ಟೋರೇಜ್. ಇದಕ್ಕೆ 38,999 ಆಗುತ್ತೆ. 12GB RAM, 256GB ಸ್ಟೋರೇಜ್. ಹಾಗೆ 16GB RAM, 512GB ಸ್ಟೋರೇಜ್. ಇದ್ರ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ನನ್ನ ಪ್ರಕಾರ ತಗೋಬಹುದು. ಯಾಕಂದ್ರೆ ಈ ಫೋನ್ ಕ್ಯಾಮೆರಾ ಚೆನ್ನಾಗಿದೆ, ಇದರ ಡಿಸೈನ್ ಓಕೆ ಚೆನ್ನಾಗಿದೆ, ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಇದರ ಬ್ಯಾಟರಿ ಲೈಫ್ ತುಂಬಾ ಚೆನ್ನಾಗಿದೆ, ಇದರ AI ಫೀಚರ್ಸ್ ಹಾಗೆ ಇದರ ಸ್ಟ್ರಾಂಗ್ IP ರೇಟಿಂಗ್ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ರ್ಯಾಮ್ ಟೈಪ್ ಹಾಗೆ ಸ್ಟೋರೇಜ್ ಟೈಪ್ ಎರಡೂ ಕಡಿಮೆ ಆಯ್ತು. ಇದರ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಚೆನ್ನಾಗಿಲ್ಲ, ಸೆಲ್ಫಿ ವಿಡಿಯೋ ಸ್ಟೆಬಿಲಿಟಿ ಚೆನ್ನಾಗಿಲ್ಲ. ಆದ್ರೆ ಇದು ವಿತ್ ಬ್ಯಾಂಕ್ ಆಫರ್ ಅಂಡರ್ 35,000 ಬಜೆಟ್ ಅಲ್ಲಿ ಸಿಕ್ತು ಅಂತಂದ್ರೆ ಚೆನ್ನಾಗಿರುತ್ತೆ, ವ್ಯಾಲ್ಯೂನ ಪ್ರೊವೈಡ್ ಮಾಡುತ್ತೆ, ಆವಾಗ ತಗೋಬಹುದು.
ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋಲಿ ವಿವೋ V60ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.